ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಸ್ವಲ್ಪ ಲೇಟಾಗೇ ಎದ್ದೆ. ನನಗೂ ಹುಷಾರಿಲ್ಲ ಮತ್ತು ಪಾಪುಗೂ ಹುಷಾರಿಲ್ಲ. ಸೊ ಹಾಗಾಗಿ ಪಾಪು ರಾತ್ರಿ ಇಡೀ ನಿದ್ದೆನೇ ಮಾಡಿರಲಿಲ್ಲ. ಇಲ್ಲಿ ನನ್ನ ಮಗಳು ಪಾಪುನ ಆಟ ಆಡಿಸ್ತಿದ್ದಾಳೆ. ಅವಳು ಇವತ್ತು ಲೇಟಾಗಿ ಎದ್ಲು. ಸಂಡೇ ಆಗಿರೋದ್ರಿಂದ ನಾನು ಬೇಗ ಹೇಳಿಸ್ಲಿಲ್ಲ. ಸೊ ಮಲಗಿದ್ಲು. ಹೀಗೆದ್ದು ಬಂದು ಪಾಪುನ ಆಟ ಆಡಿಸ್ತಿದ್ಲು. ಇಲ್ಲಿ ಪಾಪು ಅವ್ರ ಅಕ್ಕ ಓದ್ಲು ಅಂತ ಅಳ್ತಿದ್ದ. ಅವಳಿಗಂತೂ ತುಂಬ ಖುಷಿ ಆಗೋಯ್ತು. ಅಮ್ಮ ನೋಡು, ನಾನು ಹೋದ ತಕ್ಷಣ ಹೇಗೆ ಅಳ್ತಾ ಇದ್ದಾನೆ ಅಂತ ನನ್ನ ಜೊತೆ ಹೇಳ್ಕೊಂಡು ನಗ್ತಿದ್ಲು. ದೊಡ್ಡೋರು ಹೇಳ್ತಾರಲ್ಲ, ಮಕ್ಕಳಂದರೆ ಇಷ್ಟ ಅಂತ. ಹಾಗೆ ಇಲ್ಲಿ ಮಕ್ಕಳಂದರೆ ಇಷ್ಟಪಡ್ತಾರೆ. ಈಗ ನನ್ನ ಮಗನಿಗೆ ಎದ್ದ ತಕ್ಷಣ ನಾನು ಇಲ್ಲಿ ದೇವ್ರ ಫೋಟೋ ತೋರಿಸಿ ಮತ್ತು ಆಚೆಗೆ ಸ್ವಲ್ಪ ಓಡಾಡಿಸ್ಕೊಬರ್ಬೇಕು. ಇಲ್ಲಿ ಬಿಸಿಲು ಬಂದರೆ ಅವನಿಗೆ ಬಿಸಿಲು ಕಾಯಿಸ್ತೀನಿ. ಇವತ್ತಂತೂ ತುಂಬ ಲೇಟಾಗಿತ್ತು. ಸೊ ಹಾಗೆ ಒಳಗಡೆಯಿಂದನೇ ತೋರಿಸ್ತಾ ಇದ್ದೆ ಹೊರಗಡೆ. ಬೆಳಗ್ಗೆ ಎದ್ದ ತಕ್ಷಣ ಈ ಎಳೆ ಬಿಸಿಲು ಕಾಯೋದ್ರಿಂದ ಮೈಂಡ್ ಅಂತೂ ತುಂಬ ಫ್ರೆಶ್ ಅನಿಸುತ್ತೆ. ಹಾಗೂ ಹೆಲ್ತ್ಗೂ ಕೂಡ ಒಳ್ಳೆಯದು. ಎಲ್ಲ ಕಡೆ ವೈರಲ್ ಫೀವರ್ ಥರ ಆಗೋಗಿದೆ. ಮನೇಲಿ ಒಬ್ಬರು ಹುಷಾರು ತಪ್ಪಿದ್ರೆ ಇಡೀ ಮನೆ ಜನನೇ ಹುಷಾರು ತಪ್ತಾ ಇದ್ದಾರೆ. ಹಾಗೆ ನಮ್ಮ ಮನೇಲೂ ಹುಷಾರು ತಪ್ಪಿಟ್ಟಿದ್ರು. ನಮ್ಮ ಮನೇಲಿ ಫಸ್ಟು ನನ್ನ ಮಗಳು ಮಲ್ಕೊಂಡ್ಳು, ಆಮೇಲೆ ನಮ್ಮ ಮಾವ ಮಲ್ಕೊಂಡ್ರು, ಆಮೇಲೆ ನನ್ನ ಮಗ ಮಲ್ಕೊಂಡ. ನನ್ನ ಮಗನಿಂದ ನನಗೆ ಬಂತು. ಸೊ ಈಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದಾನೆ. ಬರೀ ಒಂದೇ ದಿನಕ್ಕೆ ಜ್ವರ ಬಂದು ಕಂಟ್ರೋಲೇ ಆಗಲಿಲ್ಲ. ಸೊ ನಾನು 2ನೇ ದಿನಕ್ಕೆ ಭಯವಾಗಿ ಡಾಕ್ಟ್ರ್ ಹತ್ರ ಹೊರಟೋದೆ. ಅವರು 2ನೇ ದಿನಕ್ಕೇ ಆ್ಯಂಟಿಬಯೋಟಿಕ್ ಕೊಟ್ಬಿಟ್ರು. ಹಾಕಕ್ಕೆ ಹೇಳಿದ್ರು, ಆ್ಯಂಟಿಬಯೋಟಿಕ್ ಹಾಕಿ ಅಂತ. ಸೊ 5 ದಿನ ಕಂಟಿನ್ಯೂಸ್ ಆಗಿ ಆ್ಯಂಟಿಬಯೋಟಿಕ್ ಹಾಕ್ತಾಯಿದ್ದೀನಿ. ನನ್ನ ಮಗ ಹುಷಾರಾದ ಅನ್ನೋಷ್ಟೊಳಗೆ ನಾನು ಹುಷಾರು ತಪ್ಪಿಬಿಟ್ಟೆ. ನನಗಂತೂ ವಿಪರೀತ ನೆಗಡಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇಲ್ಲಿ ಜೀರಿಗೆ ಸಾಂಬಾರು ಮಾಡಿದರು. ಹಾಗೆ ಶೀತಕ್ಕೆ ಒಳ್ಳೆಯದು ಅಂತ ಇಲ್ಲಿ ನಮ್ಮ ಶೋಭಿತಾ ಪಾಪುನ ಆಟ ಆಡಿಸ್ತಿದ್ಲು. ರಾಮ ರಾಮ ಜಯ ಜಯ ರಾಮ, ರಾಮ ರಾಮ ಜಯ ಜಯ ರಾಮ, ರಾಮ ರಾಮ ಜಯ. ಇಲ್ಲಿ ಸೀಮಂತಕ್ಕೆ ಅಂತ ಒಡವೆ ಮತ್ತು ಸ್ಯಾರಿನ ತಗೊಬಂದಿದ್ರು. ಸೊ ಹೇಗಿದೆ ಅಂತ ನೋಡ್ತಾ ಇದ್ವಿ. ಯಾರ್ದು ಸೀಮಂತ ಅಂತ ಈ ಸ್ಯಾರಿ ಮತ್ತು ಒಡವೆ ತೋರಿಸಿದ್ಮೇಲೆ ಹೇಳ್ತೀನಿ. ಈ ಸೀರೆ ನಮ್ಮ ಅತ್ತೆಗೆ ತೊಗೊಂಡಿರೋದು. ಈ ಸೀರೆ ಸೀಮಂತಕ್ಕಲ್ಲ, ನಮ್ಮ ಸೋದರ ಮಾವನ ಹೆಂಡತಿ ಇಷ್ಟ ಆಗಿ ನಮ್ಮ ಅತ್ತೆ ತೊಗೊಂಡಿರೋಂಥ ಸೀರೆ ಇದು. ನಾನು ಯಾವಾಗಲೂ ಯಾಕೆ ಸೋದರ ಮಾವನ ಮನೆ ಬಗ್ಗೆನೇ ಮಾತಾಡ್ತಾ ಇರ್ತೀನಿ ಅಂತ ಅನ್ಕೋಬೋದು. ನಾನು ನಮ್ಮ ಸೋದರ ಮಾವನ ಮನೇಲೇ ಇರೋದು. ನಾನು ಚಿಕ್ಕದ್ರಿಂದನೂ ನಮ್ಮ ಅಜ್ಜಿ ಮನೆಯಲ್ಲೇ ಬೆಳೆದಿರೋವಂಥದ್ದು. ನಾನು ಇಲ್ಲಿಂದನೇ ಮದುವೆ ಆಗಿ ಕಳಿಸಿರೋದು. ಸೊ ಹಾಗಾಗಿ ಬಾಣಂತನೂ ಇಲ್ಲೇ ಮಾಡ್ಕೋತಾ ಇರೋದು. ಸೊ ಹಾಗಾಗಿ ತಾಯಿ ಮನೆ ಬಳಗನೇ ನನಗೆ ತುಂಬ ಹತ್ತಿರ ಆಗಿದೆ. ಇಲ್ಲಿ ಅತ್ತೆ ಸೀರೆ ಹೇಗಿದೆ ಅಂತ ನೋಡಿಬಿಟ್ಟು ಬ್ಲೌಸ್ ಪೀಸ್ ಯಾವ ರೀತಿ ಬಂದಿದೆ ಅಂತ ನೋಡಿ ಹಾಗೆ ಫೋಲ್ಡ್ ಮಾಡಿರ್ತಾ ಇದ್ದೆ. ಹೊಡೆದು ನೋಡಲಿಲ್ಲ ಫೋಲ್ಡಿಂಗ್ ಮತ್ತು ಅದೇ ರೀತಿ ಬರಲ್ಲ ಅಂತ ಹಾಗೆ ಮೇಲೆ ನೋಡಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಮ್ಮ ವಿಜೇತಲಕ್ಷ್ಮಿದು ಇದು ಸೀಮಂತದ ಸೀರೆ. ನಮ್ಮ ಸೋದರ ಮಾವನ ಸೊಸೆದು ಸೀಮಂತ. ಸೊ ಅವಳಿಗೆ ತಂದಿರುವಂಥ ಸೀರೆ ಇದು. ಈ ಸೀರೆ
ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು. ಅವಳಿಗಂತೂ ತುಂಬ ಚೆನ್ನಾಗಿ ಒಪ್ತಿತ್ತು. ಹೇಗೆ ಕಾಣಿಸುತ್ತೆ ಅಂತ ನಾನು ಸೀಮಂತದ ವಿಡಿಯೋ ಹಾಕ್ತೀನಿ, ಆವಾಗ ನೀವು ನೋಡ್ಬೋದು. ಸೊ ನಾನು ಹಾಗೆ ಇದನ್ನು ಅಷ್ಟೇ ಹೊಡೆದು ನೋಡ್ತಾ ಇಲ್ಲ, ಫೋಲ್ಡಿಂಗ್ ಹೋಗುತ್ತೆ ಅಂತ. ಕಲರ್ ಕಾಂಬಿನೇಷನ್ ಪಿಂಕ್ ಆ್ಯಂಡ್ ಗ್ರೀನ್ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ. ಫೈನಲ್ ಆಗಿ ಜ್ಯುವೆಲ್ಲರಿ ಇದು ನೆಕ್ಲೆಸ್ಸು ಸೀಮಂತಕ್ಕೆ ಅಂತ ತಂದಿರೋಂಥದ್ದು. ನನಗಂತೂ ಈ ನೆಕ್ಲೆಸ್ ತುಂಬ ಇಷ್ಟ ಆಯಿತು. ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನನಗೆ ಇಷ್ಟ ಆಗಿ ಒಂದು ಸಲ ಹೇಗೆ ಕಾಣುತ್ತೆ ಅಂತ ಹಾಕಿ ನೋಡಿದೆ. ಈಗ ನಾನು ತೋರಿಸಿದ ಒಡವೆ ಸೀರೆ ಎಲ್ಲ ಇವಳಿಗೇನೆ. ಇವಳೇ ನಮ್ಮ ಸೋದರ ಮಾವನ ಸೊಸೆ ವಿಜೇತ ಲಕ್ಷ್ಮಿ ಅಂತ. ಇವತ್ತು ನಮ್ಮ ಶೋಭಿತನ ಬರ್ಡೇ ಇತ್ತು, ಅದಕ್ಕೆ ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇವರೇ ನಮ್ಮ ಸೋದರ ಮಾವ ಮತ್ತು ಅತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.